ಕೆಲವೊಂದು ಸಂದರ್ಭಗಳಲ್ಲಿ ನಾನು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನೋಡ್ತಾ ಇರಬೇಕಾದ್ರೆ ಕೆಲವೊಬ್ಬರು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ಈಗ ಒಂದು ಎಕ್ಸಸೈಸ್ ನೋಡಿದೆ ನಾನು, ಯಾವ ರೀತಿ ಮಾಡಬೇಕು ಏನನ್ನೋದು. ಆಗಲಿ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಒಂದು ಹೆಚ್ಚು ಕಡಿಮೆ ಒಂದು 30 ಮೇಲೆ ಈ ಥರ ಮಾಡಿದೆ ನಾನು. ಮಾಡ್ತಾ ಇರಬೇಕಾದ್ರೆ ನನಗೆ ಏನಪ್ಪ ಸ್ವಲ್ಪ, ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು. ಈ ರೀತಿ ಮಾಡೋದು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಮಾಡ್ತಾ ಹೆಚ್ಚು ಕಡಿಮೆ ಒಂದು 30ವರೆಗೆ ಮಾಡಿದೆ. ಸ್ವಲ್ಪ ರಿಲೀಫ್ ಅನಿಸ್ತು. ರಿಲೀಫ್ ಅಂದರೆ ಇದು ನಿಜವಾಗ್ಲೇ ಅವರು ಹೇಳಿದ ಪ್ರಕಾರನೇ ಈ ನಮ್ಮ ಸೈಡ್, ಈ ನಮ್ಮ ಸೊಂಟದ ಕೆಳಗಡೆ ಒಂದು ಶೇಪ್ ಬರ್ತೈತೆ. ಈ ರೀತಿ ಮಾಡೋದ್ರಿಂದ ನಮಗೆಲ್ಲ ಒಂದು ಶೇಪ್ ರೀತಿ ಬರ್ತೈತೆ ಅನ್ನೋದು ನೋಡಿದೆ. ಈ ರೀತಿ ಮಾಡೋದು ಒಂಥರನೇ ಈ ರೀತಿ ಹೊಸ ಒಂದು ಕಲ್ಪನೆಗೆ ನಮಗೆ ಇದಾಗ್ತದೆ. ಆಮೇಲೆ ಶೆಡ್ ಬಿಚ್ಚಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆಲ್ಲ ಶೇಪ್ ಬರ್ತೈತೆ ಅನ್ನೋದು. ಈ ಥರದ ಮಾಡ್ತಾ ಇದ್ದರೆ ಸ್ಟಾಪ್ ಮಾಡಿ ಕಂಟಿನ್ಯೂ ಮಾಡಿದೆ ನೋಡಿರಿ. ಈ ಥರ ಮಾಡೋದ್ರಿಂದ ನೋಡಿ ಒಂದೇ ಶೇಪ್. ಯಾಕಂದರೆ ನಮ್ಮ ಹೊಟ್ಟೆ ಒಂದು ಮುಂದೆ ಈ ಥರ ಉಬ್ಬರ ಇಟ್ಕೊಂಡಿರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇದು ನಾನು ಕೆಲವೊಂದು ಸಂದರ್ಭಗಳಲ್ಲಿ ಎಕ್ಸಸೈಸ್ ಮಾಡಬೇಕು ಅನ್ನೋದು ಮಾಡ್ತಾ ಇರ್ತೀನಿ. ಕೆಲವೊಂದು ಸಲ ಮಾಡದಿರೋನು ಬಿಟ್ಬಿಡ್ತೀನಿ. ಫೋನ್ ನೋಡ್ಕೊಂಡು ಮಕ್ಕಳು ಡಿಸ್ಟರ್ಬ್ ಮಾಡೋದು ಈ ರೀತಿ ಎಲ್ಲ ಮಾಡೋದ್ರಿಂದ ನಾನು ಮಾಡದಿರೋನು ಸಹ ಬಿಟ್ಬಿಡ್ತೀನಿ. ಒಂದು ಎಕ್ಸಸೈಸ್ ಮಾಡಬೇಕು. ಮತ್ತು ನೋಡಿ ಇದು ಒಂಥರ ಎಕ್ಸಸೈಸ್ ಮಾಡಬೇಕು. ಇದು ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರ್ತೀನಿ. ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಮಾಡಿಬಿಟ್ಟು ಸ್ಟಾಪ್ ಮಾಡ್ತಾಯಿದ್ದೀನಿ. ಆಗಿಲ್ಲ ಅಂತ